ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಕಬಾಬ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕಂತಿದ್ದೀನಿ. ಅದರಲ್ಲೂ ಸೋಯಾಬೀನ್ ಕಬಾಬ್ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಸೇಮ್ ಚಿಕನ್ ಥರನೇ ಇರುತ್ತೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಸ್ವಲ್ಪ ಸೋಯಾಬೀನ್ ತೊಗೊಂಡಿದ್ದೀನಿ, ಬಿಸಿನೀರಲ್ಲಿ ಹಾಕ್ಬಿಟ್ಟು ಒಂದು 2 ನಿಮಿಷ ಕುದಿಸ್ಬೇಕು. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಅರಶಿನ ಪುಡಿ ಹಾಕ್ಕೋಬೇಕು. ಏನಕ್ಕೆಂದರೆ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗಿಬಿಡಲಿ ಅಂತಂದು ಹೇಳ್ಬಿಟ್ಟು. ಅದು ಬಿಸಿನೀರಲ್ಲಿ ಹಾಕಿದಾಗ ಒಂಥರ ಸ್ಮೆಲ್ ಬರುತ್ತೆ. ಒಂದು 10 ನಿಮಿಷ ಆದಮೇಲೆ ನೀಟಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಿಂಡ್ಕೊಂಡ್ಬಿಟ್ಟು ಎತ್ತಿಟ್ಕೋಬೇಕು. ಪೂರ್ತಿ ನೀರು ಇರಬಾರ್ದು, ಆ ರೀತಿ ಅಲ್ಲೋಡಿ ನಾನು ಹಿಂಡ್ತಾ ಇದ್ದೀನಲ್ಲ ಅಷ್ಟು ಹಿಂಡ್ಕೋಬೇಕು. ಫುಲ್ಲು ಆ ಥರ ಎಷ್ಟಿದೆಯೋ ಅಷ್ಟು ಸಹ ಈ ಥರ ಎಲ್ಲ ಹಿಂಡ್ಕೊಂಡ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ. ಏನೂ ಇಲ್ಲ, ಸಿಂಪಲ್ಲಾಗೆ ಮಾಡ್ಬೋದು, ಬೇಗನೂ ಸಹ ಆಗುತ್ತೆ. ಹಿಂಡ್ಕೊಂಡಿದ್ದೆಲ್ಲ ಆಯಿತು. ಇದಕ್ಕೆ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ, 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ, ಕಾರ್ನ್ಫ್ಲೋರು 2 ಸ್ಪೂನ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಕರ್ಬೇವಿನ ಸೊಪ್ಪು, ಅದನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು, ಇಲ್ಲ ಹೀಗೆ ಹಾಕ್ಕೋಬೋದು. ಚಿಕನ್ ಮಸಾಲ ಇದ್ದರೆ ಹಾಕ್ಕೋಬೋದು. 1 ನಿಂಬೆಹಣ್ಣಲ್ಲಿ ಅರ್ಧ ಹೋಳಿಗೆನ ಹಿಂಡ್ಕೋಬೇಕು. ಆ ಥರ ಹಿಂಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು 1/2 ಅವರ್ ಅದನ್ನು ಬಿಟ್ಬಿಡಬೇಕು ನೆನ್ಕೊಳ್ಳೋದಕ್ಕೆ. ಹೊರಗಡೆನೇ ಫ್ರಿಜ್ಜಲ್ಲೇ ಇಡೋದೇನು ಬೇಡ, ಕಲಿಸ್ಕೋಬೇಕು. ಈ ಥರ ನೀಟಾಗಿ ಎಲ್ಲ ಖಾರ ಎಲ್ಲ ಅದಕ್ಕೆ ಮಿಕ್ಸ್ ಆಗಬೇಕು. ಖಾರ ಎಲ್ಲ ಹತ್ತಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಒಂದು 1/2 ಅವರ್, ಒಂದು 1/4 ಗಂಟೆ ನೆನ್ಕೊಳ್ಳೋದಕ್ಕೆ ಬಿಟ್ಬಿಡಿ. 1/2 ಅವರ್ ಎಲ್ಲ ಏನೂ ಬೇಡ. ನೋಡಿ ಆ ಥರ ನೆಂದಿದೆ. ಇವಾಗ ಎಣ್ಣೆಲ್ಲ ಹಾಕ್ತಾಯಿದ್ದೀನಿ. ಕಬಾಬ್ ಪೌಡ್ರ್ ಇಲ್ದೇ ಎಗ್ ಇಲ್ದೇ ಮಾಡ್ಬೋದು ಈಸಿಯಾಗಿ. ತುಂಬ ಟೇಸ್ಟಿನೂ ಇರುತ್ತೆ, ಮಕ್ಳಿಗೂ ತುಂಬ ಇಷ್ಟನೂ ಆಗುತ್ತೆ. ನೋಡ್ತಾ ಇದ್ರಲ್ಲ ಸೇಮ್ ಕಬಾಬ್ ರೀತಿಯೇ ಇದೆ, ಅದು ಈಸಿಯಾಗಿನೂ ಇದೆ. ನೋಡ್ತಾ ಇದ್ದೀರಲ್ಲ ಸೇಮ್, ಅದು ತಿನ್ನೋದಕ್ಕೂ ಸಹ ಅದೇ ಟೇಸ್ಟೇ ಬರುತ್ತೆ, ಚಿಕನ್ ಟೇಸ್ಟೇ ಬರುತ್ತೆ. ನೆಕ್ಸ್ಟ್ ನಾನು ಆಯಿತು ಒಂದು ಸರಿ, ಇವಾಗ ನೆಕ್ಸ್ಟ್ ಇನ್ನೊಂದು ಟೈಮ್ ಹಾಕ್ಕೊತಾ ಇದ್ದೀನಿ. ಎಣ್ಣೆ ತುಂಬ ಕಾದಿದೆ. ಇದೇನು ಅಷ್ಟೊಂದು ಅಂಟಂಟು ಥರ ಏನಿರಲ್ವಲ್ಲ, ಎಲ್ಲ ಈ ಥರ ಹಾಕ್ಕೊಳ್ಬೋದು. ಒಂದೊಂದೇ ಹಾಕ್ಕೋಬೇಕನ್ನೋಂಥದ್ದೇನೂ ಇರಲ್ಲ. ಹಾಕ್ಕೊಂಡಿದ್ದಾಯ್ತು. ಇವಾಗ ಪ್ಲೇಟಲ್ಲಿ ಹಾಕಿದ್ದೀನಿ ನೋಡಿ. ಅದನ್ನು ಓಪನ್ ಮಾಡಿಬಿಟ್ಟು ಸಹ ತೋರಿಸ್ತೀನಿ ನೋಡಿ ಕಬಾಬ್ ಯಾವ ರೀತಿ ಇದೆ ಅಂತಂದು ಹೇಳ್ಬಿಟ್ಟು. ಆಯಿಲು ಸಹ ಅಷ್ಟೊಂದು ಹಿಡಿಯಲ್ಲ. ನೋಡ್ತಾ ಇದ್ರಲ್ಲ ಸೇಮ್ ಕಬಾಬ್ ರೀತಿಯೇ ಇದೆ. ಹೋಪ್ ನನ್ನ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಪ್ಲೀಸ್. ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.